ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರೇಖಿ ಹೀಲರ್ ಚಾನಲ್. ಇವತ್ತು ನಾನು ಟ್ಯಾರೋ ರೀಡಿಂಗ್ ಮಾಡ್ತಾ ಇದ್ದೀನಿ. ನಿಮ್ಮ ರಿಯೂನಿಯನ್ ಆಗುತ್ತಾ, ಅವರು ಮತ್ತೆ ಬರ್ತಾರಾ, ನಿಮಗೆ ಅವರು ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರಾ ಅಂತ ನೋಡೋಣ. ಆ್ಯಂಡ್ ಫಸ್ಟ್ ಒಂದು ನಾನು ಕ್ಲಿಯರ್ ಮಾಡಬೇಕು ನಿಮಗೆ, ಇಫ್ ಎನಿಬಡಿ ನಿಮ್ಗೆ ಯಾರಿಗಾದರೂ ಪರ್ಸ್ನಲ್ ರೀಡಿಂಗ್ ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಂತ ಅಂದರೆ ಎರಡರ ಮಧ್ಯೆ ಇರೋವಂಥ ಡಿಫ್ರೆನ್ಸ್ನ ನೀವು ತಿಳ್ಕೊಳ್ಳಿ. ಪರ್ಸ್ನಲ್ ರೀಡಿಂಗ್ ಬಂದು ನಿಮ್ಗೆ ಏನಾದರೂ ಕ್ವಶನ್ಸ್ ಇದೆ, ಗೊತ್ತಾಗ್ತಿಲ್ಲ ನಿಮ್ಮ ಪಾರ್ಟ್ನರ್ ಏನಕ್ಕೆ ಬಿಟ್ಟು ಹೋದರು, ಅಥವಾ ಅವರು ಮತ್ತೆ ಬರ್ತಾರಾ, ಅಥವಾ ನಿಮ್ಮ ರಿಲೇಷನ್ಶಿಪ್ ಬಗ್ಗೆ ನೀವು ತಿಳ್ಕೊಳ್ಬೇಕಾ, ಇದಕ್ಕೆ ಆದರೆ ಪರ್ಸ್ನಲ್ ರೀಡಿಂಗ್ ನೀವು ತಗೊಳ್ಳಿ. ಅಥವಾ ರಿಲೇಷನ್ಶಿಪ್ ಹೀಲಿಂಗ್ ಅಂತ ಅಂದರೆ ನಿಮ್ಮ ರಿಯೂನಿಯನ್ಗೋಸ್ಕರ ನೀವೇ ಮೆನ್ಷನ್ ಮಾಡಿಬಿಡಿ, ಓಕೆನಾ. ನನಗೆ ರಿಲೇಷನ್ಶಿಪ್ ಹೀಲಿಂಗ್ ಬೇಕು ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕು ಅಂತ ಆದಷ್ಟು ಮೆನ್ಷನ್ ಮಾಡಿ. ಸಮಸ್ಯೆ ಇದೆ ಈ ರೀತಿ ಎಲ್ಲ ಮೆಸೇಜ್ ಮಾಡಬೇಡಿ ಪ್ಲೀಸ್. ಐ ಆಮ್ ಟಯರ್ಡ್ ಬಿಕಾಸ್ ನನಗೆ ಈ ಮೆಸೇಜಸ್ ತುಂಬ ಬರ್ತಿದೆ. ಈ ಮೆಸೇಜಸ್ ನೋಡಿ ನನಗೊಂಥರ 2 ಡೇಸಿಂದ ಮೈಂಡೇ ಸರಿ ಇಲ್ಲ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಫಸ್ಟು ನೀವು ಕ್ಲಿಯರ್ ಆಗಿ ಆನಂತರ ನನಗೆ ಮೆಸೇಜ್ ಮಾಡಿ, ಸುಮ್ಮನೆ ಮೆಸೇಜ್ ಮಾಡಿಬಿಡಿ, ಓಕೆನಾ. ಆ್ಯಂಡ್ ಯಾರಿಗೆಲ್ಲ ಕೋರ್ಸಸ್ನ ಕಲ್ತ್ಕೊಳ್ಬೇಕು ಅಂತ ಇದೆ, ಟ್ಯಾರೋ ಕೋರ್ಸ್, ಮನಿ ರೇಖಿ ಕೋರ್ಸ್ ಆ್ಯಂಡ್ ಕ್ಯಾಂಡಲ್ ವ್ಯಾಕ್ಸ್ ಸಹ ಅವೈಲಬಲ್ ಇದೆ. ಲಾ ಆಫ್ ಅಟ್ರಾಕ್ಷನ್ ಎಲ್ಲ ಕಲಿಬೇಕು ಅಂದ್ಕೊಳ್ತಾ ಇದ್ದೀರಾ, ಡೆಫಿನೆಟ್ಲಿ ಯು ಕ್ಯಾನ್ ಲರ್ನ್. ಆ್ಯಂಡ್ ಬಿ ಗ್ರೇಟ್ಫುಲ್ ನಿಮ್ಮ ಹತ್ರ ಏನಿದೆ ಅದಕ್ಕೆ. ಆ್ಯಂಡ್ ಥ್ಯಾಂಕ್ಸ್ ಅಂತ ಹೇಳಿ, ಅಥವಾ ಯೂನಿವರ್ಸ್ ಯಾರಿಂದನಾದರೂ ನಿಮಗೆ ಯಾರಾದರೂ ಪರಿಚಯ ಆಗ್ತಿದ್ದಾರೆ ಈ ರೀತಿ ಹೀಲರ್ಸ್ ಅಥವಾ ಟ್ಯಾರೋ ರೀಡರ್ಸ್ ಹೊಸದಾಗಿ, ನಾನೇ ಅಂತ ಅಲ್ಲ, ಬೇರೆ ಯಾರಾಗಿದ್ದರೂ ಅಷ್ಟೇ, ಬಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಆ್ಯಂಡ್ ರೀಡಿಂಗ್ ಸ್ಟಾರ್ಟ್ ಮಾಡೋಣ. ಸೊ ವೆಯ್ಟ್, ನನ್ನ ಕಾರ್ಡ್ಸ್ನ ಶಫಲ್ ಮಾಡಿ ಬರ್ತೀನಿ. ಓಕೆ, ನನಗೆ ಈ ಕಾರ್ಡ್ ಸಿಕ್ಕಿದೆ. ಆ್ಯಂಡ್ ತುಂಬ ವೀಡಿಯೋಸ್ ನೋಡ್ತಾ ಇರ್ತೀರಾ, ತುಂಬ ಡಿಫ್ರೆಂಟ್ ರೀಡಿಂಗ್ಸ್ ನಿಮಗೆ ಸಿಗ್ತಾ ಇರುತ್ತೆ, ಓಕೆನಾ. ಆಗ ನಿಮಗೆ ಕನ್ಫ್ಯೂಷನ್ ಆಗ್ತಿದೆ ಅಂತ ಅಂದರೆ ನೀವೇನು ಮಾಡಬೇಕು, ಒಂದು ನಿಮಗೆ ಇರುವಂಥ 2 ಆಪ್ಷನ್ ಯಾವುದು ಅಂತ ಅಂದರೆ, ನಿಮಗೆ ಏನು ರೆಸೊನೇಟ್ ಆಗುತ್ತೆ ಅದನ್ನ ನೀವು ತೊಗೊಳ್ಳಿ. ನಿಮ್ಗೆ ಯಾವ್ದು ರೆಸೊನೇಟ್ ಆಗಲ್ಲ ಅದನ್ನ ಬಿಡಿ. ಗೊತ್ತಿರುತ್ತೆ ಅಲ್ವ ನಿಮ್ಮ ಲೈಫಲ್ಲಿ ನಿಮ್ಗೆ ಹೇಗಾಗ್ತಿದೆ ಅಂತ. ಸೊ ಆ ರೀತಿ ನೀವು ಮಾಡ್ಬೋದು. ಇಲ್ಲ ನನಗೆ ಕ್ಲಾರಿಟಿ ಬೇಕು ಅಂತ ಅಂದರೆ ಪರ್ಸ್ನಲ್ ರೀಡಿಂಗನ್ನು ತೊಗೊಳ್ಬಹುದು, ಓಕೆನಾ. ಆ್ಯಂಡ್ ಯಾರ ಟೈಮನ್ನು ನೀವು ವೇಸ್ಟ್ ಮಾಡಬೇಡಿ ಅಂತ ಹೇಳ್ತೀನಿ. ಇಫ್ ಯು ಆರ್ ರಿಯಲಿ ಇಂಟ್ರೆಸ್ಟೆಡ್ ಆಗ ಮಾತ್ರ ಮೆಸೇಜ್ ಮಾಡಿ ಅಂತ ಇದೊಂದು ರಿಕ್ವೆಸ್ಟ್ ನನ್ನ ಕಡೆಯಿಂದ. ಸೊ ಪ್ಲೀಸ್ ಎಲ್ಲರಿಗೂ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಕಾರ್ಡ್ಸ್ ನೋಡೋಣ ಏನೇನು ಬಂದಿದೆ ಅಂತ. ಫಸ್ಟ್ ಕಾರ್ಡ್ ನನಗೆ ಫುಲ್ ಕಾರ್ಡ್ ಬಂದಿದೆ. ಒಂದು ನಿಮಿಷ. ಓಕೆ, ನನಗೆ ಫಸ್ಟ್ ಕಾರ್ಡ್ ಬಂದು ಫುಲ್ ಕಾರ್ಡ್ ಬಂದಿದೆ. ಆ್ಯಂಡ್ ದ ಎಂಪ್ರೆಸ್ ಆ್ಯಂಡ್ ದ ಮೂನ್, ಪೇಜ್ ಆಫ್ ಪೆಂಟಿಕಲ್ಸ್, ಜಡ್ಜ್ಮೆಂಟ್ ಕಾರ್ಡ್, ಕ್ವೀನ್ ಆಫ್ ಸ್ವಾರ್ಡ್ಸ್, 4 ಆಫ್ ವ್ಯಾಂಡ್ಸ್, ಜಸ್ಟಿಸ್ ಕಾರ್ಡ್ ಬಂದಿದೆ, ಓಕೆನಾ. ಸೊ ಫಸ್ಟ್ ನಿಮ್ಮ ಒಂದು ಸಿಚುಯೇಷನ್ ಹೇಗಿದೆ ಅಂತ ಅಂದರೆ, ಲೈಕ್ ನಿಮಗೆ ಅನ್ನಿಸ್ತಿರ್ಬೋದು ಥರ್ಡ್ ಪಾರ್ಟಿ ಎನರ್ಜಿ ಇದೆ ಅಂತ. ಆ್ಯಂಡ್ ಆಲ್ಸೋ ಅದು ನಿಜ, ಥರ್ಡ್ ಪಾರ್ಟಿ ಎನರ್ಜಿ ಇಲ್ಲಿ ಇದೆ. ನಿಮ್ಮ ಪರ್ಸನ್ ನಿಮಗೆ ಲಾಯಲ್ಲಾಗೇ ಇದ್ದರು, ಬಟ್ ಆ 3ನೇ ವ್ಯಕ್ತಿಯಿಂದ ಇಲ್ಲಿ ನಿಮ್ಮ ಮಧ್ಯೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಕ್ರಿಯೇಟ್ ಆಗಿರ್ಬೋದು. ಆ್ಯಂಡ್ ಒಂದು ನಾನು ಕ್ಲಿಯರ್ ಮಾಡ್ತೀನಿ, ಥರ್ಡ್ ಪಾರ್ಟಿ ಅಂತ ಅಂದರೆ ಅವರು ಇನ್ನೊಂದು ಅಫೇರ್ ಅಥವಾ ಇನ್ನೊಂದು ರಿಲೇಷನ್ಶಿಪ್ಪೇ ಆಗಬೇಕು ಅಂತ ಏನೂ ಇಲ್ಲ. ಏನು ಅಂತ ಅಂದರೆ, ಅವರು ಇಲ್ಲಿ ಥರ್ಡ್ ಪಾರ್ಟಿ ಅಂತ ಬಂದಾಗ ದೇ ಕ್ಯಾನ್ ಬಿ ಮದರ್ ಆರ್ ಸಿಸ್ಟರ್ ಅಥವಾ ಫ್ರೆಂಡ್ಸ್. ಅಲ್ಲಿ ನಿಮ್ಮ ಬಗ್ಗೆ ನೆಗೆಟಿವ್ ಹೇಳೋದು, ನಿಮ್ಮ ಬಗ್ಗೆ ಯಾರು ನೆಗೆಟಿವ್ ಹೇಳ್ತಾ ಇರ್ತಾರಲ್ವ, ಸೊ ಅವ್ರು ಬಂದು ಥರ್ಡ್ ಪಾರ್ಟಿ ಆಗ್ತಾರೆ ಇಲ್ಲಿ. ಆ್ಯಂಡ್ ನಿಮ್ಮ ಪಾರ್ಟ್ನರ್ ಬಂದು ಇಲ್ಲಿ ನಿಮಗೆ ಮುಂಚೆ ತುಂಬ ಲಾಯಲ್ ಆಗಿದ್ದರು. ಆ್ಯಂಡ್ ಒಂದು ಪ್ರೀತಿ ಅನ್ನೋದು ಏನು ಹೇಳ್ತೀವಿ ಅದನ್ನು ತುಂಬ ಸ್ಟೋರ್ ಮಾಡಿ ಇಟ್ಕೊಂಡಿದ್ರು. ಆ ಪ್ರೀತಿನೆಲ್ಲ ನಿಮಗೆ ಕೊಡಬೇಕು, ನಿಮ್ಮ ಜೊತೆ ಲೈಫ್ ಲೀಡ್ ಮಾಡಬೇಕು, ಈ ರೀತಿ ಒಂದು ಎನರ್ಜಿಯಲ್ಲಿ ನಿಮ್ಮ ಪಾರ್ಟ್ನರ್ ಇದ್ದರು. ಬಟ್ ಕರೆಂಟ್ಲಿ ಥರ್ಡ್ ಪಾರ್ಟಿಯಿಂದ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿರ್ಬೋದು. ನಿಮಗೆ ಇದರಿಂದ ತುಂಬ ನೋವಾಗಿದೆ, ತುಂಬ ಡಿಪ್ರೆಷನಲ್ಲಿ ನೀವು ಇದ್ರಿ ಅಂತ ಅನ್ನಿಸ್ತಾ ಇದೆ. ಆ್ಯಂಡ್ ದ ಎಂಪ್ರೆಸ್ ಕಾರ್ಡ್ ಇರೋದ್ರಿಂದ ಸ್ವಲ್ಪ ನಿಮ್ಮ ಲುಕ್ಕಿಂಗ್ಸ್ ಅಂತ ಅಂದರೆ ನಿಮಗೆ ಸ್ವಲ್ಪ ಸ್ಟೈಲ್ ಮಾಡೋಕ್ಕೆ ಇಷ್ಟ ಆಗುತ್ತೆ, ನಿಮ್ಮ ಲೈಫ್ನಲ್ಲಿ ನಿಮಗೆ ಚೆನ್ನಾಗಿರಬೇಕು ಅಂತ ಇಷ್ಟ ಆಗುತ್ತೆ.
ಹೇಗೆ ಅಂತ ಅಂದರೆ ಡ್ರೆಸ್ಸಿಂಗಲ್ಲಾಗಿರ್ಬೋದು ಇದರಲ್ಲೆಲ್ಲ ನಿಮಗೆ ತುಂಬ ಇಷ್ಟ. ಬಟ್ ಇದೆಲ್ಲೋ ಒಂದು ಕಡೆ ನಿಮ್ಮ ಪಾರ್ಟ್ನರ್ಗೆ ಇದು ಇಷ್ಟ ಆಗ್ದಲೆ ಈ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಬಂದಿರೋ ಅಂಥ ಚಾನ್ಸಸ್ ಸಹ ಇದೆ. ಬಿಕಾಸ್ ನಿಮ್ಮ ಮೈಂಡ್ಸೆಟ್ಗೆ ಅವರು ಮ್ಯಾಚ್ ಆಗಿಲ್ಲ. ನಿಮ್ಮ ಮೈಂಡ್ಸೆಟ್ ಏನಿದೆ ಲೈಫಲ್ಲಿ ಚೆನ್ನಾಗಿರಬೇಕು ಅಥವಾ ಕಷ್ಟಪಡಬೇಕು, ಇದಕ್ಕೆ ನಿಮ್ಮ ಪಾರ್ಟ್ನರ್ ಮ್ಯಾಚ್ ಆಗಿಲ್ಲ. ಆ್ಯಂಡ್ ಥರ್ಡ್ ಪಾರ್ಟಿ ಮಾತು ಸಹ ಇಲ್ಲಿ ಕೇಳಿರ್ಬೋದು ಅವರು. ಈ ವಿಷಯವಾಗಿ ನೆಗೆಟಿವ್ ಆಗಿ ಹೇಳಿರ್ಬೋದು ನಿಮ್ಮ ಪಾರ್ಟ್ನರ್ ಹತ್ರ. ಸೊ ಅದಕ್ಕೋಸ್ಕರ ಇಲ್ಲಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗಿದೆ. ಬಟ್ ಆ್ಯಂಡ್ ಜಡ್ಜ್ಮೆಂಟ್ ಹಾಗೆ ಜಸ್ಟಿಸ್ 2 ಕಾರ್ಡ್ ಸಹ ಬಂದಿದೆ. ಸೊ ಡೋಂಟ್ ವರಿ, ನಿಮ್ಮ ಪಾರ್ಟ್ನರ್ ವಿತಿನ್ 1 ಇಯರಲ್ಲಿ ನಿಮಗೆ ಕಮಿಟ್ಮೆಂಟ್ ಕೊಡ್ತಾರೆ, ಮ್ಯಾರೇಜ್ ಕಮಿಟ್ಮೆಂಟ್ ಕೊಡ್ತಾರೆ. ಬಿಕಾಸ್ 4 ಆಫ್ ವ್ಯಾಂಡ್ಸ್ ಇದೆ. 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ನಿಮ್ಮ ಜೊತೆ ಏನೆಲ್ಲ ಡ್ರೀಮ್ ಮಾಡಿದರು, ನಿಮ್ಮ ಜೊತೆ ರಿಲೇಷನ್ಶಿಪ್ನಲ್ಲಿ ಇದ್ದಾಗ ನಿಮಗೆ ಏನೆಲ್ಲ ಹೇಳಿದರು ಅದೆಲ್ಲ ಅವ್ರಿಗೂ ಸಹ ನೆನಪಿದೆ. ನಿಮ್ಮಿಂದ ಕರೆಂಟ್ಲಿ ದೂರ ಇದ್ದಾರೆ ಅಷ್ಟೇ. ಬಟ್ ಇವಾಗಲೂ ಸಹ ನಿಮ್ಮ ಪಾರ್ಟ್ನರ್ ಲಾಯಲ್ ಆಗಿ ಇದ್ದಾರೆ. ಬೇರೆ ಯಾವುದೇ ಒಂದು ರಿಲೇಷನ್ಶಿಪ್ನಲ್ಲಿ ಕೆಲವೊಬ್ಬರು ಇಲ್ಲ ಇಲ್ಲಿ, ಅವರು ಸಹ ಲಾಯಲ್ ಆಗಿದ್ದಾರೆ. ಅಥವಾ ನಿಮ್ಮನ್ನು ಪ್ರೀತಿಸಿ ದೂರ ಆದಮೇಲೆ ಮತ್ತೆ ಅವ್ರಿಗೆ ಪ್ರೀತಿ ಮಾಡಬೇಕು ಅಂತ ಅನ್ನಿಸ್ದಲೇ ಇರಬಹುದು. ಆ್ಯಂಡ್ ಆಲ್ಸೋ ಕ್ವೀನ್ ಆಫ್ ಸಾರ್ಡ್ಸ್ ಇರೋದ್ರಿಂದ ಡೆಫಿನೆಟ್ಲಿ ಆ್ಯಕ್ಷನ್ ಅನ್ನೋದು ಬರ್ತಾ ಹೋಗುತ್ತೆ. ಆ್ಯಕ್ಷನ್ ತಗೊಳ್ತಾರೆ, ಒಂದು ಗುಡ್ ಚೇಂಜಸ್ ಆಗುತ್ತೆ. ನೀವು ನಿಮ್ಮ ಮೇಲೆ ಯಾವುದೋ ಬೇಡದೇ ಇರುವಂಥ ವಿಚಾರಗಳನ್ನ ಯೋಚನೆ ಮಾಡ್ತಾ ನಿಮಗೆ ನೀವು ಹೊರೆ ಮಾಡ್ಕೊಳ್ಬೇಡಿ ಅಂತ ಹೇಳ್ತೀನಿ. ತುಂಬ ಯೋಚನೆ ಮಾಡ್ತೀರಾ, ತುಂಬ ಓವರ್ ಥಿಂಕ್ ಮಾಡ್ತೀರಾ, ಒಂದೊಂದು ಸಲ ಒಂದೊಂದು ಥರ ನೀವು ಇರ್ತೀರ. ಬಿಕಾಸ್ ನಿಮ್ಮ ಪಾರ್ಟ್ನರಿಂದ ನಿಮಗೆ ಅಷ್ಟು ನೋವಾಗಿದೆ. ಅಷ್ಟು ನೋವಾದಾಗ ನೀವು ಆ ರೀತಿ ಯೋಚನೆ ಮಾಡೋದು ಸಹಜ. ಬಟ್ ನೀವು ಅದರಿಂದ ಎಲ್ಲ ಹೊರಗೆ ಬರಬೇಕಾಗತ್ತೆ. ಡೆಫಿನೆಟ್ಲಿ 4 ಆಫ್ ವ್ಯಾಂಡ್ಸ್ ಇರೋದ್ರಿಂದ ಮ್ಯಾರೇಜ್ ಎನರ್ಜಿ ಇದೆ. ಜಸ್ಟಿಸ್ ಕಾರ್ಡ್ ಇರೋದ್ರಿಂದ ನಿಮಗೆ ಏನೆಲ್ಲ ಒಂದು ಚೀಟಿಂಗ್ ಆಗಿದೆ ಅಂತ ನಿಮ್ಗೆ ಅನ್ನಿಸ್ತು, ನನಗೆ ಮೋಸ ಮಾಡಿದರು ಅಂತ ನಿಮ್ಗೆ ಅನ್ನಿಸ್ತು, ಅದೆಲ್ಲದಕ್ಕೂ ಸಹ ಸ್ವಲ್ಪ ನಿಮಗೆ ಉತ್ತರ ಸಿಗ್ತಾ ಹೋಗುತ್ತೆ. ದ ಮೂನ್ ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ಮುಂಚೆ ತುಂಬ ಚೆನ್ನಾಗಿದ್ದರು, ನೀವೇನೇ ಹೇಳಿದ್ರು ಓಕೆ ಅಂತ ಹೇಳ್ತಾಯಿದ್ರು. ಅದಾದ ನಂತರ ದಿನಗಳು ಅಥವಾ ತಿಂಗಳು ಕಳೀತಾ ನಿಮ್ಮನ್ನೇ ಅವರು ನಾನು ಹೇಳ್ದಂಗೆ ನೀನಿರಬೇಕು ಅನ್ನೋ ರೀತಿ ಅವರು ನಿಮ್ಮನ್ನು ಟ್ರೀಟ್ ಮಾಡ್ತಾಯಿದ್ರು. ಸೊ ನಾನು ಹೇಳಿದ ರೀತಿಯೇ ಇರಬೇಕು, ನಾನು ಹೇಳಿದ್ದೇ ಆಗಬೇಕು, ಈ ರೀತಿ ಅವರು ತುಂಬ ಟ್ರೀಟ್ ಮಾಡಿದ್ದಾರೆ. ಸೊ ಅದರಿಂದ ಸಹ ನಿಮಗೆ ನೋವಾಗಿದೆ. ಅಷ್ಟೆಲ್ಲ ನೋವಾಗಿದ್ರೂ ನಿಮ್ಮ ಪಾರ್ಟ್ನರ್ಗೋಸ್ಕರ ನೀವು ವೆಯ್ಟ್ ಮಾಡ್ತಾಯಿದ್ರಿ. ಬಟ್ ಇಲ್ಲಿ ಏನು ಮಾಡಿದ್ದಾರೆ, ಅವರು ತುಂಬ ಮಾತುಗಳನ್ನ ಅವರು ಕೇಳಿದ್ದಾರೆ. ಯಾರು 3ನೇ ವ್ಯಕ್ತಿ ಇದ್ದಾರೆ ಅವ್ರ ಮೇಲೆ ತುಂಬ ನಂಬಿಕೆ ಇಟ್ಟಿದ್ದಾರೆ. ಯಾರಾದರೂ ಆಗಿರ್ಬೋದು ಅವರು, ಅವರನ್ನು ನಿಮಗಿಂತ ತುಂಬ ನಂಬಿದ್ದಾರೆ ಅಂತ ಅನಿಸುತ್ತೆ. ಅದಕ್ಕೋಸ್ಕರ ಅವರು ನಿಮ್ಮ ಕಡೆಗೆ ಸದ್ಯಕ್ಕೆ ಅವರು ಯಾವುದೇ ಆ್ಯಕ್ಷನ್ ತಗೊಳ್ಳೋವಂಥ ಪರಿಸ್ಥಿತಿಯಲ್ಲಿಲ್ಲ. ಸೊ ಆ ರೀತಿ ಅವರು ಬ್ರೈನ್ ವಾಶ್ ಮಾಡಿದ್ದಾರೆ ನಿಮ್ಮ ಪಾರ್ಟ್ನರ್ಗೆ. ಸೊ ಆದಷ್ಟು ಬೇಗ ಇದಕ್ಕೆಲ್ಲ ಒಂದು ಜಡ್ಜ್ಮೆಂಟ್, ನಿಮ್ಮ ಏನು ಯೋಚನೆ ಮಾಡ್ತಾ ಇದ್ದೀರಾ, ನನಗೆ ನ್ಯಾಯ ಸಿಗಲಿಲ್ಲ, ನನಗೆಲ್ಲರೂ ಮೋಸ ಮಾಡಿದರು, ಆದಷ್ಟು ಬೇಗ ಏಂಜಲ್ಸ್ ಕಡೆಯಿಂದ ಅವರ ಕರ್ಮ ಅವರಿಗೆ ಸಿಗಬಹುದು. ಅಥವಾ ಅವರು ಮತ್ತೆ ವಾಪಸ್ ಬಂದು ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಕೊಡಬಹುದು. ಸೊ ಈ ರೀತಿ ಚೇಂಜಸ್ ನೀವು ನೋಡ್ತೀರಾ. ಸೊ ಈ ಒಂದು ರಿಲೇಷನ್ಶಿಪ್ಗೆ ನೀವು 1 ಇಯರ್ವರೆಗೂ ವೆಯ್ಟ್ ಮಾಡಬಹುದು. ಈ 1 ಇಯರಲ್ಲಿ ನಿಮಗೆ ನಿಮ್ಮ ಪಾರ್ಟ್ನರ್ ಕಡೆಯಿಂದ ಕಮಿಟ್ಮೆಂಟ್ ಸಿಗ್ತಾ ಹೋಗುತ್ತೆ. ಸೊ ಯು ಕ್ಯಾನ್ ಡೆಫಿನೆಟ್ಲಿ ವೆಯ್ಟ್. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಯಾರಿಗೆಲ್ಲ ಹೀಲಿಂಗ್ ಅಥವಾ ಪರ್ಸ್ನಲ್ ರೀಡಿಂಗ್ ಬೇಕಿದೆ, ಸೊ ಬಿ ಕ್ಲಿಯರ್ ನಿಮಗೆ ಏನು ಬೇಕು ಅಂತ ಫಸ್ಟು ನೀವು ಕ್ಲಾರಿಟಿ ತೊಗೊಂಡು ಅದಾದ ನಂತರ ನನಗೆ ಮೆಸೇಜ್ ಮಾಡಿ. ನಾನು ಹೇಳಿದ್ರಿಂದ ನಿಮಗೆ ಯಾರಿಗಾದ್ರೂ ಬೇಜಾರಾಗಿದ್ದರೆ ಐ ಆಮ್ ರಿಯಲಿ ಸಾರಿ. ಬಿಕಾಸ್ ನನಗೆ 2 ಡೇಸಿಂದ ನನಗೆ ಈ ರೀತಿ ಮೆಸೇಜಸ್ ನೋಡ್ತಾ ನಮಗೂ ಸಹ ಎನರ್ಜಿ ಸ್ಲೋ ಆಗುತ್ತಲ್ವ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನಿಮ್ಗೆ ಏನು ಬೇಕು ಫಸ್ಟು ನೀವು ಕ್ಲಾರಿಟಿ ತೊಗೊಳ್ಳಿ, ಅದಾದ ನಂತರ ನನಗೆ ಮೆಸೇಜ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ.